ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ಸಿಂಹ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನಾವು ನೋಡೋದಾದ್ರೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಮಂಗಳ ಕಾರ್ಯಗಳಾಗುವಂಥದ್ದು, ಪಿತ್ರಾರ್ಜಿತವಾದಂತಹ ಆಸ್ತಿಯಲ್ಲಿ ಲಾಭಗಳಾಗುವಂಥದ್ದು, ಅಧಿಕಾರಿಗಳಿಗೆ ಕೆಲವೊಂದು ಹೆಚ್ಚಿನ ಒಂದು ಜವಾಬ್ದಾರಿಗಳು ಬರುವಂಥದ್ದು, ದೂರದ ಪ್ರಯಾಣ, ಮತ್ತು ವಿಶೇಷವಾಗಿ ವಿಪರೀತ ಖರ್ಚು. ಕೆಲವೊಂದು ಅಶುಭ ವಾರ್ತೆಗಳನ್ನು ಹುಬ್ಬ ನಕ್ಷತ್ರದವರು ಪಡಿತಾರೆ. ಮಗ ನಕ್ಷತ್ರದವರಿಗೆ ಆಸ್ತಿಯ ಒಂದು ಲಾಭ ಮತ್ತು ಕೆಲವೊಂದು ವೈವಾಹಿಕ ಜೀವನದಲ್ಲಿ ಆದಷ್ಟು ಸಹಿತ ಅವರು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ವಿಭಿನ್ನತೆಗಳಾಗಿ ಕೆಲವೊಂದು ಡೈವರ್ಸ್ ಆಗುವಂತಹ ಸಾಧ್ಯತೆಗಳು, ಹೊಸದಾಗಿ ಯಾರು ಮದುವೆ ಆಗಿರ್ತಾರೆ ಅವರ ಒಂದು ಜೀವನದಲ್ಲಿ ಕೆಲವೊಂದು ಕಲಹಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ ಸಿಂಹರಾಶಿಯವರು. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿದವರಿಗೆ ವಿಶೇಷವಾಗಿ. ಮತ್ತೆ ಮಗ ನಕ್ಷತ್ರದವ್ರಿಗೆ ಕೋರ್ಟಿನ ಕಚೇರಿಯಲ್ಲಿ ಅಲೆದಾಟಗಳಾಗುವಂಥದ್ದು, ಕೆಲವೊಂದು ಯಾವುದಾದ್ರೂ ತಮ್ಮ ಮೇಲೆ ದುಷ್ಟ ನೆಗೆಟಿವ್ ಎನರ್ಜಿಗಳಾದ್ರೂ ಸಹಿತ ಅದು ಶೂನ್ಯ ಉಂಟಾಗುತ್ತೆ. ತಮಗೆ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ವರ್ಷ ಪೂರ್ತಿ ಶುಭಪ್ರದಾಯಕವಾಗಿದ್ರೂ ಸಹಿತ ಶತ್ರುವಿನ ಅಪಜಯ, ಅಪಕೀರ್ತಿ ನಿಮಗೆ ಕಾಣಿಸುತ್ತೆ. ಶತ್ರುಗಳು ತಮ್ಮ ಮೇಲೆ ಅಪಕೀರ್ತಿಗಳನ್ನು ಮಾಡುವಂಥದ್ದು, ಅಪಪ್ರಚಾರವನ್ನು ಮಾಡುವಂಥದ್ದು, ಭಯವನ್ನು ತಮ್ಮ ಮೇಲೆ ಉಂಟು ಮಾಡುವಂಥದ್ದು ಇವೆಲ್ಲ ಕಾಣಿಸ್ತಾ ಹೋಗುತ್ತೆ. ವ್ಯವಹಾರಗಳು ಭಂಗವಾಗುವಂಥದ್ದಾಗಿರ್ಬೋದು, ಬಲವರ್ತನೆಯಲ್ಲಿ ಕೆಲವೊಂದು ಏರಿಳಿತಗಳಾಗುವಂಥದ್ದಾಗಿರಬಹುದು. ಮತ್ತು ವಿಶೇಷವಾಗಿ ಉದ್ಯೋಗ ವ್ಯವಹಾರದಲ್ಲಿ ಮಹತ್ವವಾದಂತಹ ಬದಲಾವಣೆಯನ್ನು ತಾವಿಲ್ಲಿ ಕಾಣ್ತೀರಿ. ಪ್ರಯತ್ನಗಳು ಸಫಲತೆಗಳಾಗುವಂಥದ್ದಾಗಿರ್ಬೋದು. ಮಹಾನಕ್ಷತ್ರದವ್ರಿಗೆ ಮನೆಯಲ್ಲಿ ಕೆಲವೊಂದು ಕ್ಲಿಷ್ಟಕವಾದಂತಹ ವಾತಾವರಣಗಳನ್ನು ತಾವು ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಪರದಾಟಗಳ ಮೂಲಗಳನ್ನು ತಾವು ಕಂಡುಹಿಡಿತೀರಿ. ಧನಲಾಭಗಳಾಗುವಂಥದ್ದು ಮತ್ತು ಪ್ರಾಮುಖ್ಯತೆ ತೆಗೆದುಕೊಳ್ಳುವಂಥದ್ದು, ಒಳ್ಳೆಯ ಒಂದು ಅವಕಾಶಗಳು ಉಂಟು ಮಾಡುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಶ್ರಮವನ್ನು ತಾವು ಪಡಬೇಕಾಗುತ್ತೆ. ವಿಶೇಷವಾಗಿ ಸಿಂಹರಾಶಿಯವರು ವಿದ್ಯಾರ್ಥಿಗಳು ಪರಿಶ್ರಮ, ಯಾಕಂದರೆ ತಾವೇನು ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ದರೆ ಅಥವಾ ಒಳ್ಳೆ ಸ್ಕೋರನ್ನು ಮಾಡಬೇಕಂತಿದ್ರೆ, ಒಳ್ಳೆ ಅಂಕಗಳನ್ನು ತಾವು ತೆಗೆದುಕೊಳ್ಬೇಕು ಅಂತ ಇದ್ದರೆ ಅಧಿಕ ಪರಿಶ್ರಮ ಅತಿ ಉತ್ತಮ. ಅದು ಈಶಾನ್ಯ ಅಭಿಮುಖವಾಗಿ ಕುತ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡೋದು. ಬ್ರಾಹ್ಮಿ ಮುಹೂರ್ತದಲ್ಲಿ 4:30 ಹಿಡಿದು 6:30 ತನಕ ಏನಿದೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಈ ಒಂದು ಸಮಯದ ಒಳಗಡೆ ತಾವು ಅತಿ ಹೆಚ್ಚು ಅಭ್ಯಾಸವನ್ನು ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಸ್ವಲ್ಪ ತಾವು ಏನಪ್ಪ ಮಾಡಬೇಕು ಅಂದರೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ ತಾವು ಸ್ವಲ್ಪ ಹವ್ಯಾಸಗಳನ್ನು ತೆಗೆದುಕೊಳ್ಬೇಕು. ಯಾವ್ಯಾವ ಹವ್ಯಾಸಪ್ಪ ಅಂದರೆ ಪ್ರಾಣಾಯಾಮ ಮಾಡುವಂಥದ್ದಾಗಿರ್ಬೋದು, ಯೋಗಾಸನಗಳನ್ನು ಮಾಡುವಂಥದ್ದಾಗಿರ್ಬೋದು, ಕೆಲವೊಂದು ದೈವಿಕವಾದಂತಹ ಆಚರಣೆಯನ್ನು ತಾವಿಲ್ಲಿ ಮಾಡೋದ್ರಿಂದ ತಮ್ಮ ಒಂದು ವಿದ್ಯಾರ್ಜನೆಗೆ, ಜ್ಞಾಪಕ ಶಕ್ತಿಗೆ ಸಂಬಂಧಪಟ್ಟಂತಹ ಯೋಗಾಸನಗಳನ್ನು ಮಾಡುವಂಥದ್ದಾಗಿರ್ಬೋದು, ಧ್ಯಾನವನ್ನು ಮಾಡುವಂಥದ್ದು, ಧ್ಯಾನವನ್ನು ಕೇಂದ್ರೀಕರಿಸುವಂಥದ್ದಾಗಿರ್ಬೋದು, ಇವು ತಮಗೆ ಉತ್ತಮವಾಗಿ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ವಿಶೇಷವಾಗಿ ಮಿಶ್ರ ಸ್ಥಾನದಲ್ಲಿರುವಂತಹ ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ದಾಳಿಗಳಾಗುವಂಥದ್ದು, ಅದರ ಬಗ್ಗೆ ತಾವು ಸ್ವಲ್ಪ ತಲೆಯನ್ನು ಕೆಡಿಸ್ಕೊಳ್ಳೋದಲ್ಲೇ ತಮ್ಮ ಒಂದು ಗುರಿಯಟ್ಟಿಗೆ ತಾವು ಹೋಗಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಗೊಂದಲಗಳಿಂದ, ಸಜ್ಜನರಿಂದ ಕೆಲವೊಂದು ವಿರೋಧಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರುತ್ತೆ ಈ ವರ್ಷ. ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ವಿಶೇಷವಾಗಿ ಈ ಒಂದು ವರ್ಷದ ಶುಭ ಸಂಖ್ಯೆಗಳಾಗಿ 16, 18 ಮತ್ತು 21 ಈ ಸಂಖ್ಯೆಗಳಾಗಿ ತಾವು ಶುಭವನ್ನಾಗಿ ತಾವು ಗಳಿಸ್ಕೊಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ತಾವು ಶ್ವೇತ ಬಣ್ಣದ ಜೊತೆಗೆ ಕೆಂಪು ವಸ್ತ್ರವನ್ನು ಧಾರಣೆ ಮಾಡೋದು ಸಹಿತ ಉತ್ತಮವಾಗಿ ಕಂಡುಬರುತ್ತೆ. ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ತಾವು ಶಿವನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅನ್ನುವಂತಹ
ಮಂತ್ರವನ್ನು ತಾವು ಪಠನೆಯನ್ನು ಮಾಡೋದ್ರಿಂದ 108 ಸತಿ ಈ ಒಂದು ಮಂತ್ರವನ್ನು ಪಠನೆಯ ಜೊತೆಗೆ ಓಂ ನಮಃ ಶಿವಾಯ ಅನ್ನುವಂತಹ ಒಂದು ನಾಮಸ್ಮರಣೆಯನ್ನು ತಾವು ಮಾಡೋದ್ರಿಂದ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಉತ್ತಮವಾದಂತಹ ಫಲಾನುಫಲಗಳು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ನಮ್ಮ ಒಂದು 2025 ವಾರ್ಷಿಕ ಭವಿಷ್ಯ. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ಪ್ರಶ್ನೆಗಳನ್ನು ತಾವು ಕಮೆಂಟ್ ಮುಖಾಂತರ ನಮಗೆ ಕೇಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವವಾಗಿರುವಂತಹ ಶ್ರೀ ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಮತ್ತು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.